ಎಷ್ಟೊಂದು ಹೆಣ್ಮಕ್ಳಿಗೆ ಉರಿಮೂತ್ರದ ಸಮಸ್ಯೆ ಆಗುತ್ತೆ. ಈ ಉರಿಮೂತ್ರದ ಸಮಸ್ಯೆ ಏನಕ್ಕೆ? ಇದು ಗರ್ಭಿಣಿಯರಲ್ಲೂ ಕೂಡ ಇದು ಆಗುತ್ತೆ. ಇದು ಫಸ್ಟ್ 3 months ಅಲ್ಲಿ ನಾವು ಹೆಣ್ಮಕ್ಳಲ್ಲಿ ತುಂಬಾ ನೋಡ್ತೀವಿ. ಇವರು ಮೇಲೆ ಯೂರಿನ್ ಹೋಗ್ಬೇಕು, ಇಲ್ಲ ತೊಂದರೆ ಆಗುತ್ತೆ, ಉರಿ ಆಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಇನ್ನೂ ಕೆಲವು ಮಹಿಳೆಯರಿಗೆ ರಾತ್ರಿ ಹೊತ್ತು ತೊಂದರೆ ಆಗುತ್ತೆ, ಹಗಲೆಲ್ಲ ಚೆನ್ನಾಗಿರ್ತಾರೆ, ರಾತ್ರಿ ಮೇಲಿಂದ ಮೇಲೆ ಯೂರಿನ್ಗೆ ಹೋಗ್ಬೇಕು ಡಾಕ್ಟ್ರೆ, ನಂಗೆ ನಿದ್ದೆ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ನಿಮಗೆಲ್ಲ ಗೊತ್ತಿದ್ದಂಗೆ ಈಗ ಬೇಸಿಗೆ ನಡೀತಾ ಇದೆ. ಯಾರು ನೋಡ್ರೂ ಸೆಕೆ ಅಂತ ಹೇಳ್ತಾರೆ. ಯಾವಾಗ ನೋಡಿದ್ರೂ ಬಾಯಾರಿಕೆ ಆಗ್ತಾ ಇರುತ್ತೆ, ದಾಹ ಆಗ್ತಾ ಇರುತ್ತೆ, ಫ್ಯಾನ್ ಕೆಳಗಿರೋಣ ಇಲ್ಲ ಎ ಸಿ ರೂಮಲ್ಲಿ ಇರೋಣ ಅಂತ ಅನಿಸ್ತಾ ಇರುತ್ತೆ. ಆದರೆ ಎಷ್ಟೊಂದು ಹೆಣ್ಮಕ್ಳಿಗೆ ಉರಿಮೂತ್ರದ ಸಮಸ್ಯೆ ಆಗುತ್ತೆ. ಈ ಉರಿಮೂತ್ರದ ಸಮಸ್ಯೆ ಏನಕ್ಕೆ? ಇವರು ಬೇಸಿಗೆಯಲ್ಲಿ ನೀರು ಕುಡಿಯೋದು ಸಾಲಲ್ಲ. 4 ರಿಂದ 5 ಲೀಟರ್ ನೀರು ಕುಡಿಬೇಕಾಗತ್ತೆ. ಈ ನೀರು ಕುಡಿದೇ ಇದ್ರೆ ಏನಾಗುತ್ತೆ ಅಂದರೆ ಯೂರಿನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಲ್ಲ, ಯಾಕೆಂದರೆ ಅರ್ಧ ಬೆವರಿ ಹೋಗ್ತಾ ಇರುತ್ತೆ. ಆಮೇಲೆ ನಮ್ಮ ದೇಹಕ್ಕೆ ಇಂತಿಷ್ಟು ನೀರು ಬೇಕು ಅಂತ ಇರುತ್ತೆ. ಸೊ ಅದು ನಾವು ಪ್ರೊಡ್ಯೂಸ್ ಮಾಡದೇ ಇದ್ದರೆ, ಅದನ್ನು ಕನ್ಸ್ಯೂಮ್ ಮಾಡಿ ಪ್ರೊಡ್ಯೂಸ್ ಮಾಡದೇ ಇದ್ದರೆ ಯೂರಿನ್ನು ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಲ್ಲ. ಆಮೇಲೆ ಜನಕ್ಕೆ ತೊಂದರೆ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಉರಿಮೂತ್ರ ಏನಕ್ಕೆ ಬರುತ್ತೆ ಅಂದರೆ, ಒಂದು ಚೀಲದಿಂದ ಬರೋ ಒಂದು ನಾಳ ಮೋಷನ್ ಹೋಗೋ ಜಾಗಕ್ಕೆ ಪ್ಲಸ್ ವಜೈನಕ್ಕೆ ತುಂಬ ಹತ್ತಿರ ಇರುತ್ತೆ. ಯೋನಿಗೆ ಇದು ಹತ್ತಿರ ಇರೋದ್ರಿಂದ ಇಲ್ಲಿ ನಾರ್ಮಲ್ ಕಮೆನ್ಸಾಲ್ಸ್ ಅಂದರೆ ಅಲ್ಲಿರೋ ಬ್ಯಾಕ್ಟೀರಿಯಾಗಳು ಮೇಲೆ ಬಂದು UTI ಯೂರಿನ್ ಇನ್ಫೆಕ್ಷನ್ ಮಾಡೋದು ಸಹಜ. ಚೆನ್ನಾಗಿ ನೀರು ಕುಡಿತಾ ಇದ್ದರೆ ಈ ಬ್ಯಾಕ್ಟೀರಿಯಾ ಮೇಲೆ ಹೋಗಿ ಇನ್ಫೆಕ್ಟ್ ಮಾಡಿದಾಗ ಅದು ಫ್ಲಶ್ ಔಟ್ ಆಗಿ ಹೋಗುತ್ತೆ. ಬಟ್ ನೀರು ಕುಡಿದೇ ಇದ್ದರೆ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾ ಅಲ್ಲಿ ಡಬಲ್ ಆಗಿ ಡುಪ್ಲಿಕೇಟ್ ಆಗಿ ಅದು ಜಾಸ್ತಿ ಬೆಳೆದು ಇನ್ಫೆಕ್ಷನ್ ಆಗಿ ಅದು ಯುರೆಥ್ರೈಟಿಸ್, ಸಿಸ್ಟೈಟಿಸ್ ಅಂತೆಲ್ಲ ಶುರುವಾಗಿ ಇನ್ಫೆಕ್ಷನ್ ಆಗಿ ಒಂದು ಹೆಣ್ಣಿಗೆ ತುಂಬ ಉರಿ ಆಗೋದು, ಟಾಯ್ಲೆಟ್ಗೆ ಹೋಗಿ ಕುತ್ಕೊಂಡು ಆಚೆ ಬರೋದೇ ಬೇಡ ಅಂತ ಅನಿಸೋದು ಎಲ್ಲ ಅನಿಸುತ್ತೆ. ಇದು ಗರ್ಭಿಣಿಯರಲ್ಲೂ ಕೂಡ ಇದು ಆಗುತ್ತೆ. ಯಾಕೆಂದರೆ ಅವರು ಸೂಕ್ತವಾಗಿ ಅಥವಾ ಅಡಿಕ್ವೇಟಾಗಿ ನೀರು ಕುಡಿಬೇಕು. ಇದು ಫಸ್ಟ್ 3 months ಅಲ್ಲಿ ನಾವು ಹೆಣ್ಮಕ್ಳಲ್ಲಿ ತುಂಬ ನೋಡ್ತೀವಿ. ಯಾಕೆಂದರೆ ಗರ್ಭಕೋಶ ಬೆಳೀತಾ ಇದ್ದಂಗೆ ಅದು ಬ್ಲ್ಯಾಡ್ರ್ ಮೇಲೆ ಪ್ರೆಸ್ ಮಾಡಿ ಆ ಬ್ಲ್ಯಾಡ್ರಿಂದ ಎಂಟಿ ಆಗೋಕ್ಕೆ ಸ್ವಲ್ಪ ತೊಂದರೆ ಕೊಡುತ್ತೆ, ಯೂರಿನ್ ಎಂಟಿ ಆಗೋಕ್ಕೆ ತೊಂದರೆ ಕೊಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ಇವರು ಮೇಲೆ ಯೂರಿನ್ಗೆ ಹೋಗಬೇಕು, ಇಲ್ಲ ತೊಂದರೆ ಆಗುತ್ತೆ, ಉರಿ ಆಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಇದು ಕ್ರಮೇಣ ಗರ್ಭಕೋಶ 12 ವಾರ ಆದಮೇಲೆ ಅದು ಎಬ್ಡಾಮಿನಲ್ ಆರ್ಗನ್ ಆಗುತ್ತೆ. ಅಂದರೆ ಮೇಲೆ ಬೆಳೆದಿರುತ್ತೆ, ದೊಡ್ಡದಾಗಿ ಬೆಳೆದು ಹೊಟ್ಟೆ ಭಾಗಕ್ಕೆ ಬರುತ್ತೆ, ಪೆಲ್ವಿಸ್ ಭಾಗ ಬಿಟ್ಟು. ಸೊ ಹೀಗೆ ಬಂದಾಗ ಯೂರಿನ್ ಇನ್ಫೆಕ್ಷನ್ ಆಗೋದು ಕಡಿಮೆ ಆಗಿ ಈ ಹೆಣ್ಮಕ್ಳಲ್ಲಿ ಈ ತೊಂದರೆಗಳು ಕಡಿಮೆ ಆಗುತ್ತೆ. ಬಟ್ ಸ್ನೇಹಿತರೆ, ಇದಕ್ಕೆ ಏನೇ ಆದರೂ ಅವರು ಚೆನ್ನಾಗಿ ನೀರು ಕುಡಿಬೇಕು. ಆವಾಗ ಅದು ಫ್ಲಶ್ ಔಟ್ ಆಗಿಬಿಟ್ಟು ಮೇಲಿಂದ ಮೇಲೆ ಇನ್ಫೆಕ್ಷನ್ ಆಗೋದು ಕಡಿಮೆ ಆಗುತ್ತೆ. ಇನ್ನು ಇದೇ ಪ್ರಾಬ್ಲಮ್ ಮುಟ್ಟು ನಿಂತವರಲ್ಲಿ ಅಥವಾ ಮುಟ್ಟು ನಿಲ್ಲೋ ಸಮಯ ಬಂದಾಗ ಆಗುತ್ತೆ. ಇವ್ರಿಗೂ ಕೂಡ ಈಸ್ಟ್ರೋಜನ್ ದೇಹದಲ್ಲಿ ಕಡಿಮೆ ಆಗೋದ್ರಿಂದ ಈ ವಜೈನಲ್ ಏರಿಯಾ ಎಲ್ಲ ಸ್ವಲ್ಪ ಡ್ರೈ ಆಗಿ ಮೇಲಿಂದ ಮೇಲೆ ಉರಿ, ಅವ್ರಿಗೆ ಇನ್ಫೆಕ್ಷನ್ ಆಗಬೇಕು ಅಂತಿಲ್ಲ, ಹಾಗೇ ಉರಿಮೂತ್ರ ಆಗುತ್ತೆ. ಇಂಥವರಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಒಂದು ಅಡಿಕ್ವೇಟ್ ನೀರು ಕುಡಿಬೇಕು. ಆಮೇಲೆ ವಜೈನಲ್ ಮಾಯಿಶ್ಚರ್ ಮೇಂಟೈನ್ ಮಾಡೋಕ್ಕೆ ಕೆಲವು ಕ್ರೀಮ್ಗಳು ಕೊಡ್ತೀವಿ. ಇಲ್ಲ ಅದು ಕಷ್ಟ ಆಯಿತು ಅಂತಂದರೆ ನಾವು PRP ಅಂತ ಮಾಡ್ತೀವಿ. PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಅಂದರೆ ಆ ಹೆಣ್ಣಿನ ಬ್ಲಡ್ ತೆಗೆದು ಅದನ್ನು ಸೆಂಟ್ರಿಫ್ಯೂಗ್ ಮಾಡಿ ಆ ಏರಿಯಾಗಳಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಹಾಗೆ ಇಂಜೆಕ್ಟ್ ಮಾಡಿದಾಗ ಈ ಮೇಲಿಂದ ಮೇಲೆ ಇನ್ಫೆಕ್ಷನ್ ಆಗೋದು ಕಡಿಮೆ ಆಗುತ್ತೆ, ಉರಿ ಆಗೋದು ಕಡಿಮೆ ಆಗುತ್ತೆ. ಆಮೇಲೆ ಫ್ರೀಕ್ವೆನ್ಸಿ, ಯೂರಿನ್ ಪಾಸ್ ಹೋಗೋಕ್ಕೆ ಫ್ರೀಕ್ವೆನ್ಸಿನೂ ಕಡಿಮೆ ಆಗುತ್ತೆ. ಇನ್ನೂ ಕೆಲವು ಮಹಿಳೆಯರಿಗೆ ರಾತ್ರಿ ಹೊತ್ತು ತೊಂದರೆ ಆಗುತ್ತೆ, ಹಗಲೆಲ್ಲ ಚೆನ್ನಾಗಿರ್ತಾರೆ, ರಾತ್ರಿ ಮೇಲಿಂದ ಮೇಲೆ ಯೂರಿನ್ಗೆ ಹೋಗಬೇಕು ಡಾಕ್ಟ್ರೆ, ನನಗೆ ನಿದ್ದೆ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅಂಥವ್ರಿಗೆ ಸೂಕ್ತ ಒಂದು ಮೆಡಿಕೇಷನ್ ಇದೆ. ಆ ಥರ ತೊಂದರೆ ಆದವರು ಡಾಕ್ಟ್ರಲ್ಲಿ ಪರೀಕ್ಷೆ ಮಾಡಿಸಿ, ಖಂಡಿತ ಇದಕ್ಕೆ ಸೂಕ್ತ ಮೆಡಿಕೇಷನ್ ಇದೆ, ನೀವು ಚೆನ್ನಾಗಿ ನಿದ್ದೆ ಮಾಡ್ಬೋದು. ಆಮೇಲೆ ಇನ್ನೊಂದು ಟಿಪ್ ಏನು ಅಂದರೆ, ಏನೇ ನೀರು ಕುಡಿಯೋದ್ರಿದ್ದರೂ 7:38 ಒಳಗೆ ಮುಗಿಸಿ. ನೀವು 8 ಗಂಟೆ ಮೇಲೆ 9 ಗಂಟೆ ಮೇಲೆ ನೀರು ಕುಡಿಯೋಕ್ಕೆ ಹೋಗಬೇಡಿ, ಜಾಸ್ತಿ ಲಿಕ್ವಿಡ್ಸ್ ತೊಗೊಳಕ್ಕೆ ಹೋಗಬೇಡಿ. ಆವಾಗ ಮೇಲಿಂದ ಮೇಲೆ ಬ್ಲ್ಯಾಡ್ರ್ ಫಿಲ್ ಆಗದೇನೆ ನಿಮಗೆ ಈ ಯೂರಿನ್ ಸಮಸ್ಯೆಗಳು ಬರಲ್ಲ.
ಆಮೇಲೆ ನಿಮಗೆ ಇದೇ ಥರ ತೊಂದರೆಗಳಾಗ್ತಾ ಇದ್ದರೆ ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಿಸಿ. ಯಾಕೆಂದರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ನೀವು ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಆಗುತ್ತೆ, ನಮ್ಮ ಪಕ್ಕದ ಮನೆಯವ್ರಿಗೂ ಹೀಗೆ ಆಯಿತು ಅಂತ ನೀವು ಇದನ್ನು ಡಾಕ್ಟ್ರ್ ಹತ್ರ ಹೇಳ್ಕೊಳ್ದೆ ಇಲ್ಲ ನಿಮ್ಮ ಮನೆಯವ್ರ ಹತ್ರ ಹೇಳ್ಕೊಳ್ದೆ ಇದ್ದರೆ ನೀವೇ ಕಷ್ಟ ಅನುಭವಿಸ್ತೀರಾ. ಸೊ ದಯವಿಟ್ಟು ಡಾಕ್ಟ್ರಲ್ಲಿ ಬನ್ನಿ, ಪರೀಕ್ಷೆ ಮಾಡಿಸಿ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಾಣಿ ಹೆಲ್ತ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.